ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಪ್ರಚಲಿತ ವಿದ್ಯಮಾನದ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀವಿ. ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಡೆನ್ಮಾರ್ಕ್, ನಾರ್ವೆ ಅಂದರೆ ನಾರ್ಡಿಕ್ ಕಂಟ್ರೀಸ್ ಅಂತ ಏನು ಕರಿತಾ ಇದೆ ಅಥವಾ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಏನು ಕರಿತಾ ಇದೆ ಪ್ರವಾಸದಲ್ಲೇ ಹೋದಂಥ ಸಂದರ್ಭದಲ್ಲಿ ನಾರ್ವೆ ದೇಶದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಾಗ ನಾರ್ವೆ ಪ್ರಧಾನಮಂತ್ರಿಗಳು ಮತ್ತು ಭಾರತದ ಪ್ರಧಾನಮಂತ್ರಿಗಳು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದಾಗ ನಾರ್ವೆ ಪತ್ರಕರ್ತರಾದಂತಹ ಹೆಲ್ಲೆ ಲಿಂಗ್ ಅವರು ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಾರೆ, ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಯಾಕಿಲ್ಲ? ನಾರ್ವೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ, ಭಾರತ 157ನೇ ಸ್ಥಾನದಲ್ಲಿದೆ. ಅಂದರೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ನಾರ್ವೆ ದೇಶಕ್ಕೆ ಭೇಟಿ ಕೊಟ್ಟಂತಹ ಭಾರತದ ಪ್ರಧಾನಿಗಳು ಅಲ್ಲಿಯ ಪತ್ರಕರ್ತರೊಬ್ಬರು ಹೆಲ್ಲೆ ಲಿಂಗ್ ಅನ್ನುವಂಥ ಪತ್ರಕರ್ತರೊಬ್ಬರು ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಯಾಕಿಲ್ಲ, ಯಾಕೆ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ನರೇಂದ್ರ ಮೋದಿಯವರು ಉತ್ತರಿಸದೇ ಹಾಗೆ ಹೊರ ನಡೆದಿದ್ದು ಎಲ್ಲ ಕಡೆಗೆ ಚರ್ಚೆ ಆಗಿದೆ, ಭಾರಿ ವಿವಾದ ಸೃಷ್ಟಿ ಮಾಡಿದೆ. ಮತ್ತು ಅನೇಕ ಬಗೆಯ ಟ್ರೋಲ್, ಈ ಕಾಲದ ವಿದ್ಯಮಾನವಾದಂಥ ಟ್ರೋಲ್ಗಳಾಗಿರೋದನ್ನು ಕೂಡ ನೋಡ್ತಾರೆ. ಮತ್ತು ಪತ್ರಕರ್ತರಾದಂಥ ಹೆಲ್ಲೆ ಲಿಂಗ್ ಮೇಲೆ ಕೂಡ ಟ್ರೋಲ್ ಮಾಡ್ತಿದ್ದಾರೆ ಭಾರತದ ಪತ್ರಕರ್ತರು, ಮತ್ತು ಅವರ ಸಾಮಾಜಿಕ ಜಾಲತಾಣಗಳನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಅವರೇ ಬರ್ಕೊಂಡಿದ್ದಾರೆ. ಇದು ಒಂದು ಸಹಜ ವಿದ್ಯಮಾನ. ನೀವು ಆಡಳಿತದ ಪಕ್ಷವಾದಂಥ ಮೋದಿಯವರ ಪಕ್ಷವಾದಂಥ BJP ಪಕ್ಷವನ್ನು, RSS ಅನ್ನು, ನರೇಂದ್ರ ಮೋದಿಯವರ ಆಡಳಿತವನ್ನು ಅಥವಾ ಈ ಪಕ್ಷದ ಮತಧರ್ಮಾಂಧತೆಯನ್ನು, ಅನೇಕ ರೀತಿಯ ಅವರ ದುಷ್ಟತನದ ಅತಿರೇಕಗಳನ್ನು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಟ್ರೋಲ್ ಮಾಡ್ತಾರೆ ಅನ್ನುವಂಥದ್ದು ಕಳೆದ 12 ವರ್ಷಗಳಿಂದ ನಾವು ನೋಡಿದ್ದೀವಿ. ಈಗ ವಿದೇಶಿ ಪತ್ರಕರ್ತರಾದಂಥ ಹೆಲ್ಲೆ ಲಿಂಗ್ ಕೂಡ ಅದಕ್ಕೆ ಬಲಿಯಾಗಿದ್ದಾರೆ. ಇದು ಮೊದಲನೇ ಪ್ರಶ್ನೆ. ಎರಡನೇದು, ಆನಂತರ ಇದರ ಇದರಿಂದ ಉಂಟಾದಂತಹ ಒಂದು ಬಿಕ್ಕಟ್ಟಿನ ಸೃಷ್ಟ, ಒಂದು ರೀತಿಯ ಎಂಬ್ರಾಸಿಂಗ್, ಒಂದು ರೀತಿಯ ಕಸಿವಿಸಿ, ಒಂದು ರೀತಿಯ ಒಂಥರ ಅವಮಾನದ ರೀತಿಯ ವಾತಾವರಣ ಸೃಷ್ಟಿಯಾಗದ ಕಾರಣಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಸಚಿವಾಲಯ ಮತ್ತೊಂದು ಪತ್ರಿಕಾಗೋಷ್ಠಿ ತಾನೇ ಸ್ವತಃ ಏರ್ಪಡಿಸ್ಬಿಟ್ಟು ವಿದೇಶಾಂಗ ವಕ್ತಾರರಾದಂತಹ ಸಿಬಿ ಜಾರ್ಜ್ ಅವರು ಮಾತಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು. ಅಲ್ಲಿಯೂ ಸಹ ಹೆಲ್ಲೆ ಲಿಂಗ್ ಅವರು ಬಂದ್ಬಿಟ್ಟು ಭಾರತವನ್ನು ನಾವು ನಂಬಬಹುದೇ, ಪ್ರಜಾಪ್ರಭುತ್ವದ ವಿಷಯ ಕುರಿತಂತೆ ಭಾರತವನ್ನು ಟ್ರಸ್ಟ್ ಇಂಡಿಯಾ ಎನ್ನುವಂಥ ಪ್ರಶ್ನೆ ಕೇಳಿದಾಗ ಅವರು ಅದಕ್ಕೆ ಸಂಬಂಧವಿಲ್ಲದಂತಹ ಉತ್ತರಗಳನ್ನ ಕೊಟ್ಟಿದ್ದನ್ನು ಕೂಡ ನಾನು ನೋಡ್ತಾ ಇದ್ದೀವಿ. ಭಾರತಕ್ಕೆ 5,000 ವರ್ಷಗಳ ಇತಿಹಾಸ ಇದೆ, ಭಾರತ ದೇಶಕ್ಕೆ ವಿಶ್ವಕ್ಕೆ ಸೊನ್ನೆಯನ್ನು ಕೊಟ್ಟಿದೆ, ಚೆಸ್ಸನ್ನು, ಏನೇನೋ ಸಂಬಂಧ ಇರದಂತಹ ವಿಚಾರಗಳನ್ನು ಮಾತನಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಭಾರತ ಆಂತರಿಕವಾಗಿ, ಅಂದರೆ ಈ ದೇಶದ ಒಳಗಡೆಗೆ ಆಡಳಿತ ನಡೆಸಿದಂಥ BJP ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದೆ, ವಿಫಲಗೊಂಡಿದೆ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಮತ್ತು ಒಂದು ಸಹಿಷ್ಣುತೆಯನ್ನು ಕಾಪಾಡುವಲ್ಲಿ ಅನ್ನುವಂಥದ್ದು ನೋಡಿದ್ದೀವಿ. ಆದರೆ ವಿದೇಶದ ನೆಲದಲ್ಲಿಯೂ ಸಹ ಇದೇ ರೀತಿಯ ವಿಫಲತೆಯನ್ನು ನಾವು ಕಾಣ್ತೇವೆ. ಅದಕ್ಕೊಂದು ವಿದೇಶಾಂಗ ನೀತಿಯನ್ನು ನಿರ್ವಹಣೆ ಮಾಡೋಕ್ಕೆ ಬರ್ತಾ ಇಲ್ಲ. ಒಂದು ಡಿಗ್ನಿಫೈಡ್, ಒಂದು ಘನತೆಯಿಂದ, ಒಂದು ಡೆಕೋರಮ್ ಅಂತ ಏನು ಕರಿತಾ ಇದೆ, ಡೆಕೋರಮ್ ಅಲ್ಲಿ ಮಾತನಾಡೋಕೆ ಕೂಡ ಗೊತ್ತಿಲ್ಲ ಎನ್ನುವಂಥದ್ದನ್ನು ಮತ್ತೆ ಮತ್ತೆ ಸಾಬೀತಾಗಿದೆ ನಾರ್ವೆಯ ಈ ಪ್ರಕರಣದಲ್ಲಿ. ಹೀಗಿದ್ಮೇಲೆ ನಿಜವಾಗ್ಲೂ ಭಾರತದ ಪರಿಸ್ಥಿತಿ ಏನೆಂದು ಅದು ನಮಗೆಲ್ಲ ಗೊತ್ತಿದೆ. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ 157ನೇ ಸ್ಥಾನಕ್ಕಿದೆ ಅಂದಮೇಲೆ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾವ ಹಂತಕ್ಕೆ ನಾವು ತಲುಪಿದ್ದೀವಿ. ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಒಂದು ದೇಶದ ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ಕೊಂತ ಇದ್ದೀವಿ. ಭಾರತದಲ್ಲಿ ಒಂದು ಆಂಶಿಕ ಪ್ರಜಾಪ್ರಭುತ್ವ, ಒಂದು ಕ್ವಾಸಿ ಡೆಮೋಕ್ರಸಿ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೂ ಸಹ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ 157ನೇ ಸ್ಥಾನದಲ್ಲಿದೆ. ಯಾಕೆಂತಂದ್ರೆ ನಾವು ಚುನಾಯಿತ ಸರ್ವಾಧಿಕಾರ ಸರ್ಕಾರನ ಆಯ್ಕೆ ಮಾಡಿದ್ವಿ. ಅಂದ್ರೆ ಇಟ್ ಇಸ್ ಎಲೆಕ್ಟೆಡ್ ಅಟ್ರೋಕಸಿ ಅಂತ ಏನು ಕರಿತಾ ಇದೀವಲ್ಲ, ಅಂದ್ರೆ ಆಯ್ಕೆ ಆಗುತ್ತೆ, ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಆದ್ರೆ ಅವರು ಸರ್ವಾಧಿಕಾರಿಗಳನ್ನ, ಒಂದು ಫ್ಯಾಸಿಸಮ್ನ ಆಯ್ಕೆ ಮಾಡ್ಕೊಂಡಿದೀವಿ. ಇಲ್ಲಿ ಫ್ಯಾಸಿಸಮ್ ಆಗಲಿ, ಸರ್ವಾಧಿಕಾರ ಆಗಲಿ ಎಲ್ಲವನ್ನು ಬೇರೆ ದೇಶಗಳ ರೀತಿ ಏನು ಹೇಳ್ತಾರಲ್ಲ, ಮಿಲಿಟರಿಯನ್ನ, ಸೇನೆಯನ್ನ ಬಳಸ್ಕೊಂಡು ಬಂದಿರುವಂಥದ್ದಲ್ಲ. ಚುನಾಯಿತರಾಗ್ತಾರೆ, ಆದರೆ ಫ್ಯಾಸಿಸಮ್ ಆಡಳಿತ ಇರುತ್ತೆ. ಇದನ್ನ ಚುನಾಯಿತ ಸರ್ವಾಧಿಕಾರ ಅಂತ ನಾವು ಕರಿತಾ ಇದೀವಿ. ಈ ದೇಶದಲ್ಲಿ ಯಾವ ರೀತಿಯ ಧಕ್ಕೆ ಆಗ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ ಅಂತ ನಾವು 12 ವರ್ಷಗಳಲ್ಲಿ ಬಹಳ ಮಾತನಾಡಿದ್ದಾರೆ. ಪ್ರಜ್ಞಾವಂತರು, ಪ್ರಜಾಪ್ರಭುತ್ವವಾದಿಗಳು, ಚಿಂತಕರು, ಸಾಮಾಜಿಕ ಹೋರಾಟಗಾರರು ಬಹಳ ಮಾತಾಡಿದ್ದಾರೆ. ಮತ್ತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಒಂದು ಪೀಠ, BV ನಾಗರತ್ನ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ BV ನಾಗರತ್ನ ಮತ್ತು ಉಜ್ವಲ್ ಭುಯಾನ್ ಅವರ ಒಂದು ಪೀಠ ಇಫ್ತಿಕಾರ್ ಅಂದ್ರಾಬಿ ಅವರ ಪ್ರಕರಣದ ಕುರಿತಂತೆ UAP ಅಡಿಯಲ್ಲಿ ಬಂಧಿತರಾದಂಥ ಇಫ್ತಿಕಾರ್ ಅಂದ್ರಾಬಿ ಅವರ ಪ್ರಕರಣ ವಿಚಾರಣೆ ನಡೆಸ್ತಿರುವಾಗ 18ನೇ ಮೇ ಎಂದು ಅವರೊಂದು ಮಾತು ಹೇಳ್ತಾರೆ. UAP ಅಡಿಯಲ್ಲಿ ನೀವು ಬಂಧಿಸಿದ್ರು ಸಹ ಆರ್ಟಿಕಲ್ 19
ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 22 ಅಡಿಯಲ್ಲಿ ಅವರಿಗೆ ಜಾಮೀನು ಕೊಡಬೇಕಾಗತ್ತೆ. ಅವರು ಒಂದು ಇಲ್ಲಿನ ನ್ಯಾಯಾಂಗ ವ್ಯವಸ್ಥೆಯ ಒಂದು ಮುಖ್ಯವಾದಂಥ ಘೋಷಣೆ ಆದಂತಹ ಜಾಮೀನು ನಿಯಮ, ಜೈಲು, ಅಪರಾಧ ಎನ್ನುವಂಥ ಒಂದು ಘೋಷಣೆ ಇದೆಯಲ್ಲ, ಅದನ್ನು ಮತ್ತೆ ಮತ್ತೆ ಪುನರುಚ್ಚರಿಸ್ಬಿಟ್ಟು ನೀವು UAPA ಕಾಯ್ದೆ ಅಡಿಯಲ್ಲಿ ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟಿವಿಟಿ ಅಂತ ಏನೋ ಒಂದು ಕಾಯ್ದೆ, ಒಂದು ಕರಳ ಶಾಸನ ಇದೆಯಲ್ಲ, ಕಾನೂನು ಬಾಹಿರ ಚಟುವಟಿಕೆಗಳ ನಿಯಂತ್ರಣ ಕಾಯ್ದೆ ಅಂತ ಹೇಳ್ಬಿಟ್ಟು UAPA ಅಂತ ಕರಿತಾ ಇದ್ದೀವಿ. ಅದನ್ನು ನೀವು ಅದರಲ್ಲಿ ಅನೇಕ ಸೆಕ್ಷನ್ಗಳಿದ್ದಾವೆ ಎನ್ನುವುದನ್ನು ಮನಸ ಹೆಚ್ಚಿ ಬಳಸುವಂತಿಲ್ಲ. ಜಾಮೀನು ನಿಯಮ, ಜೈಲು, ಅಪರಾಧ ಎನ್ನುವ ನಿಯಮವನ್ನು ನೀವು ಪಾಲಿಸಬೇಕು ಎನ್ನುವಂಥ ಒಂದು ಮಾತುಗಳನ್ನು ಈ ಉಜ್ವಲ್ ಭೂಯಾನ್ ಮತ್ತು BV ನಾಗರತ್ನ ಪೀಠ ಹೇಳುತ್ತೆ ಇಫ್ತಿಕಾರ್ ಅಂದ್ರಬಿ ಪ್ರಕರಣ ಸಂದರ್ಭದಲ್ಲಿ. ಇದನ್ನು ಇತ್ತೀಚೆಗೆ ಮೇ 18 ನಡೆದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು. ಹಾಗಿದ್ರೆ ಕ್ಯಾತಕ್ಕೆ ಅನೇಕ ಸಂದರ್ಭಗಳಲ್ಲಿ ಕೆಲವು ನ್ಯಾಯಮೂರ್ತಿಗಳು ತಮ್ಮ ಮುಂದೆ ವಿಚಾರಣೆಗೆ ಬಂದಾಗ ತೆಗೆದುಕೊಳ್ಳಲಾರದಂಥ ನಿರ್ಧಾರಗಳನ್ನು ಭಾಷಣಗಳ ಸಂದರ್ಭದಲ್ಲಿ, ಉಪನ್ಯಾಸ ಸಂದರ್ಭದಲ್ಲಿ ನಿವೃತ್ತಿಯ ನಂತರ ಮಾತನಾಡ್ತಾರೆ. ಅವರ ಮುಂದೆ ಪ್ರಕರಣದ ಉದಾಹರಣೆ ಚಂದ್ರಚೂಡ್ ಅವರು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಅವರ ಸಂದರ್ಭದಲ್ಲಿ ಅನೇಕ ರೀತಿ UAPA ಅಡಿಯಲ್ಲಿ ಬಂಧಿತರಾದಂತಹ ಸಾಮಾಜಿಕ ಹೋರಾಟಗಾರರು, ಚಿಂತಕರ ಪ್ರಕರಣಗಳು ಬಂದಿದ್ವು. ಆಗ ಯಾವುದೇ ರೀತಿಯಲ್ಲಿ ಅವರಿಗೆ ಜಾಮೀನು ಕೊಡೋದಕ್ಕೆ ನಿರಾಕರಣೆ ಮಾಡದಂತಹ ಪ್ರಸಂಗಗಳನ್ನ ನೋಡಿದ್ವಿ. ಆದರೆ ಬಹಿರಂಗ ವೇದಿಕೆಯಲ್ಲಿ ಉಪನ್ಯಾಸ ಮಾಡಬೇಕಾದ್ರೆ ಮಾತ್ರ ಪ್ರಜಾಪ್ರಭುತ್ವದ ಪರವಾಗಿ ಅವರು ಮಾತನಾಡೋದನ್ನು ಕೂಡ ನೋಡ್ತಾ ಇದ್ದೀವಿ. ಆದರೆ ಈ ಬಾರಿ BV ನಾಗರತ್ನ ಮತ್ತು ಉಜ್ವಲ್ ಭೂಯಾನ್ ಅವರ ಪೀಠ ಪ್ರಕರಣವನ್ನು ಒಂದು ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಮಾತನ್ನು ಹೇಳಿರೋದ್ರಿಂದ ಇದಕ್ಕೆ ಅತ್ಯಂತ ಮಹತ್ವ ಬಂದಿದೆ. ಹಾಗಿದ್ದಾಗ ಮತ್ತೊಮ್ಮೆ ನಾವು UAPA ಕುರಿತಾಗಿ ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಇದು ಭಾರತದ ಪ್ರಜಾಪ್ರಭುತ್ವವನ್ನೇ ನಾಶ ಮಾಡ್ತಾ ಇದೆ, ಪ್ರಜಾಪ್ರಭುತ್ವ ತಳಹದಿಯನ್ನೇ ನಾಶ ಮಾಡ್ತಾ ಇದೆ. ನಾವು 77 ವರ್ಷಗಳ ಹಿಂದೆ ಏನು ಗಳಿಸಿದ ಸ್ವಾತಂತ್ರ್ಯ ಇದೆಲ್ಲ, ಸ್ವಾತಂತ್ರ್ಯವನ್ನೇ ನಾಶ ಮಾಡ್ತಾ ಇದೆ. ನಾವೇನು ವಸಾಹತುಶಾಹಿ ವಿರುದ್ಧ ಹೋರಾಟ ಮಾಡಿದ್ವಿ, ಈಗ ವಸಾಹತುಶಾಹಿ ಇಲ್ಲ, ಆದರೆ ಮರಳಿ ವಸಾಹತುಶಾಹಿಯ ಕರಾಳತೆ ಮರಳಿ ಸ್ಥಾಪನೆ ಆಗಿರುವ ಕಾರಣವೇ ಈ UAPA ಕಾಯ್ದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಗೊತ್ತಿದೆ. ಮತ್ತೊಮ್ಮೆ ಅದನ್ನು ಚರ್ಚೆ ಮಾಡಬೇಕಾಗತ್ತೆ. ಈ UAPA ಕಾಯ್ದೆ 1967ರಲ್ಲಿ ಬಂದಿದ್ದು. ಆಗ ಈ ಥರದ ಒಂದು ಕರಳ ಶಾಸನಗಳು ಇರಲಿಲ್ಲ. ಅದರ ನಂತರ 2004ರಲ್ಲಿ UPA ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ತಿದ್ದುಪಡಿ ಮಾಡಿಬಿಟ್ಟು ಸಂಘಟನೆಗಳನ್ನು, ಭಯೋತ್ಪಾದನೆ ಕೃತ್ಯಗಳಿಗೆ ಸಂಘಟನೆಗಳನ್ನು ಗುರಿಯಾಗಿಸ್ಬಿಟ್ಟು ಒಂದು ತಿದ್ದುಪಡಿ ಮಾಡಿದ್ರು. ಆನಂತರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2019ರಲ್ಲಿ ವ್ಯಕ್ತಿಗಳನ್ನು ಸಹ ಭಯೋತ್ಪಾದಕ ಕೃತ್ಯದ ಆರೋಪದ ಅಡಿಯಲ್ಲಿ ವ್ಯಕ್ತಿಗಳನ್ನು ಬಂಧಿಸ್ಬೋದು ಅಂತ ಹೇಳ್ಬಿಟ್ಟು ಸೆಕ್ಷನ್ 35 ತಿದ್ದುಪಡಿ ಮಾಡಿದರು. ಇದು UAPAಗೆ ನಡು ಬಂದಂಥ ಒಂದು ಸಂಕ್ಷಿಪ್ತ ಹಾದಿ. ಈ UAPA ಅಡಿಯಲ್ಲಿ ಇದೇ ನಾಗರತ್ನಮ್ಮ ಮತ್ತು ಭೂಯಾನ್ ಅವರ ಪೀಠ ಪ್ರಸ್ತಾಪ ಮಾಡದಂತೆ ಸೆಕ್ಷನ್ 43D(5) ಎನ್ನುವಂಥದ್ದು ಒಂದು ಕರಾಳ ಸೆಕ್ಷನ್ ಏನಿದೆಯಲ್ಲ, ಇದು ಇಡೀ UAPAಯಲ್ಲಿ ಅತ್ಯಂತ ಕರಾಳವಾದ ಸೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಇದರ ಪ್ರಕಾರ ನೀವು ಅಥವಾ ಯಾವುದೇ ವ್ಯಕ್ತಿ, ಯಾವುದೇ ಒಂದು ಸಂಘ ಇವರು ಭಯೋತ್ಪಾದನೆ ಕೃತ್ಯದಲ್ಲಿ ತೊಡಗಿದ್ರು ಎನ್ನುವಂಥದ್ದು ಅನಿಸ್ಬಿಟ್ರೆ, ಯಾರಿಗೆ? ಪೊಲೀಸರಿಗೆ ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ ಅಂತ ಒಂದು ಸಂಸ್ಥೆ ಇದೆ ಅದಕ್ಕೆ, ಅಥವಾ ಗೃಹ ಇಲಾಖೆಗೆ ಅನಿಸಿಬಿಟ್ರೆ ಅವರು ಅದಕ್ಕೆ ಒಂದು ಪ್ರಾಥಮಿಕ ಸಾಕ್ಷ್ಯ ಇದ್ದರೆ ಸಾಕು, ಅವರನ್ನು ಬಂಧಿಸ್ಬೋದು ಮತ್ತು ಜಾಮೀನು ಕೊಡುವಂತಿಲ್ಲ, ಜಾಮೀನು ನಿರಾಕರಣೆ ಮಾಡ್ಬೋದು. ಜಾಮೀನು ನಿಯಮ, ಜೈಲು, ಅಪರಾಧ ಅಂತ ಒಂದು ಇದುವರೆಗೂ ಮಾತಾಡ್ತಾ ಇದ್ವಿ, ಅದು ಇಲ್ಲಿ ಅನ್ವಯವೇ ಆಗೋದಿಲ್ಲ. ಪ್ರಾಥಮಿಕ ಸಾಕ್ಷ್ಯ ಇದೆ ಅಂತ ಇವ್ರಿಗೆ ಅನಿಸ್ಬಿಟ್ರೆ ಜಾಮೀನು ನಿರಾಕರಣೆ ಮಾಡ್ಬೋದು ಎನ್ನುವಂಥದ್ದೇ ಸೆಕ್ಷನ್ 43D ಒಂದು ಕರಾಳತೆ. ಇದರ ಪ್ರಕಾರ ಈ ತಿದ್ದುಪಡಿಯ ಪ್ರಕಾರ 2019ರ ತಿದ್ದುಪಡಿ ಪ್ರಕಾರ ಆರೋಪ ಪಟ್ಟಿ ಸಲ್ಲಿಸದೆ, ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಿದೇನೆ 90 ದಿನಗಳ ಕಾಲ, ಅಂದರೆ 3 ತಿಂಗಳ ಕಾಲ ಅವರನ್ನು ಬಂಧಿಸ್ಬೋದು UAPA ಅಡಿಯಲ್ಲಿ. ಮತ್ತು ನ್ಯಾಯಾಲಯದ ಅನುಮತಿ ಪಡ್ಕೊಂಡು 180 ದಿನಗಳ ಕಾಲ ಚಾರ್ಜ್ ಶೀಟ್ಸ್ ಇಲ್ದೇನೆ ಬಂಧಿಸ್ಬೋದು, 6 ತಿಂಗಳ ಕಾಲ. ಇದರ ಮತ್ತೊಂದು ಕರಾಳತೆ ಈ ರೀತಿಯಾಗಿ, ಅಂದರೆ ಚಾರ್ಜ್ ಶೀಟ್ ಇಲ್ದೇನೆ 90 ದಿವಸ ಬಂಧಿಸ್ಬೋದು, ನ್ಯಾಯಾಲಯ ಅನುಮತಿ ಕೊಟ್ಟರೆ ಮುಂದುವರೆದ್ಬಿಟ್ಟು 180 ದಿನಗಳ ಕಾಲ, ಅಂದರೆ 6 ತಿಂಗಳ ಕಾಲ ಬಂಧಿಸ್ಬೋದು. ಇದು ಅತ್ಯಂತ ಕರಾಳವಾಗಿರುವಂಥದ್ದು. ಇದರ ಕುರಿತಾಗಿಯೇ ಇದರ ಅಡಿಯಲ್ಲಿಯೇ ಮೋದಿ ನೇತೃತ್ವದ BJP ಸರ್ಕಾರ ಅನೇಕ ಸಾಮಾಜಿಕ ಕಾರ್ಯಕರ್ತರನ್ನ, ಹೋರಾಟಗಾರರನ್ನ, ಚಿಂತಕರನ್ನ ಬಂಧಿಸ್ತಾ ಇದೆ. ತನ್ನ ಸರ್ಕಾರವನ್ನು ವಿಮರ್ಶೆ ಮಾಡಿದವರಿಗೆ, ತಮ್ಮ ಸಿದ್ಧಾಂತಗಳನ್ನು ವಿರೋಧಿಸಿದವರಿಗೆ, ತನ್ನ ಸರ್ಕಾರದ ಆಡಳಿತವನ್ನು ವಿಮರ್ಶೆ ಟೀಕೆ ಮಾಡಿದಂಥವ್ರು ಎಲ್ಲರನ್ನೂ, ಅಥವಾ ಸಾಮಾಜಿಕ ಹೋರಾಟವನ್ನು ಮಾಡಿದಂಥವ್ರನ್ನೆಲ್ಲರನ್ನೂ ಕೂಡ ಈ UAPA ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಹೇಳಿದಂಗೆ ಜಾಮೀನು ನಿರಾಕರಣೆ ಎನ್ನುವ ಸೆಕ್ಷನ್ 43D(5) ಅನ್ವಯ ಮಾಡಿಬಿಟ್ಟು ಬಂಧಿಸ್ತಾ ಇದೆ ಅನ್ನೋದನ್ನು ನಾವು
ನೋಡಬೇಕಾಗುತ್ತೆ. ಇನ್ನು ಸೆಕ್ಷನ್ 35 ಏನು ತಿದ್ದುಪಡಿ ಮಾಡಿದ್ರು 2019ರಲ್ಲಿ, ಅದರ ಪ್ರಕಾರ ಕೇವಲ ಶಂಕೆ ಆಧಾರದಲ್ಲಿ, ಸಾಕ್ಷ್ಯ ಕೂಡ ಬೇಕಾಗಿಲ್ಲ, ನನಗೆ ಎಕ್ಸ್ ಅನ್ನುವಂಥ ವ್ಯಕ್ತಿಯ ಮೇಲೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವ ಶಂಕೆ ಬಂದರೆ ಸಾಕು, ಆಧಾರದಲ್ಲಿ ವ್ಯಕ್ತಿ ಮತ್ತು ಸಂಘಟನೆಯನ್ನ ಬಂಧಿಸ್ಬೋದು, ಅದಕ್ಕೆ ಭಯೋತ್ಪಾದಕ ಆರೋಪವನ್ನ ಹೊರಿಸ್ಬೋದು. ಇದು 12 ವರ್ಷಗಳಲ್ಲಿ ನಾವು ನೋಡ್ತಾನೆ ಬಂದಿದ್ದೀವಿ. ಮತ್ತು ಇಲ್ಲಿ ದೇಶದ ಭದ್ರತೆ ಇದೆ. ಆರ್ಟಿಕಲ್ 19(1) ಪ್ರಕಾರ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಆದರೆ 19(2) ಪ್ರಕಾರ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಮಿತಿ ಇದೆ. ಎಲ್ಲಿಯವರೆಗೆ ಇವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೇಶದ ಭದ್ರತೆಯನ್ನ ಮತ್ತು ಭದ್ರತೆಗೆ ಅಡ್ಡಿಪಡಿಸುವುದಿಲ್ವೋ ಅಲ್ಲಿವರೆಗೆ ಆರ್ಟಿಕಲ್ 19(1) ಅನ್ವಯ ಆಗುತ್ತೆ. ಆದರೆ ಇವರ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ದೇಶದ ಭದ್ರತೆಗೆ ಪರಿಣಾಮ ಬೀರುತ್ತಂದ್ರೆ ಅದು ರದ್ದಾಗುತ್ತೆ. ಈ ಅಡಿಯಲ್ಲಿ ಕೂಡ UAP ಆಧಾರದಲ್ಲಿ ಅವರು ಬಂಧಿಸ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂತಹ ಈ ತರಹದ ಒಂದು ಕರಾಳತೆಯನ್ನ ನಾವು ಇನ್ನಿಷ್ಟು ಕರಾಳ ಸೆಕ್ಷನ್ಗಳನ್ನ ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಸೆಕ್ಷನ್ 13 ಇದ್ರ ಪ್ರಕಾರ ಕಾನೂನು ಬಾಹಿರ ಚಟುವಟಿಕೆ ಅಂತ ಹೇಳ್ಬಿಟ್ಟು ಸೆಕ್ಷನ್ 13 ಅಡಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಅಂತ ಹೆಸರಿನಲ್ಲಿ ಅವರು ಬಂಧಿಸ್ಬೋದು. ಇನ್ನು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಎಲ್ಲಿಯೂ ಪ್ರಸ್ತಾಪವಿಲ್ಲ. ಅಂದ್ರೆ ಯಾವುದು ಕಾನೂನು ಬಾಹಿರ ಚಟುವಟಿಕೆ ಎನ್ನುವುದ್ರ ಬಗ್ಗೆ ಪ್ರಸ್ತಾಪವೇ ಇಲ್ಲ, ಬಹಳ ಅಸ್ಪಷ್ಟವಾಗಿದೆ. ಅಂದ್ರೆ ಸರ್ಕಾರಕ್ಕೆ ಅನಿಸ್ಬಿಟ್ರೆ, ಸರ್ಕಾರದಲ್ಲಿರುವಂತಹ ಗೃಹ ಇಲಾಖೆಗೆ ಅನಿಸ್ಬಿಟ್ರೆ, ಅಥವಾ ಪೊಲೀಸರಿಗೆ ಅನಿಸ್ಬಿಟ್ರೆ, ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಅನಿಸ್ಬಿಟ್ರೆ, ಅಥವಾ CBIಗೆ ಅನಿಸ್ಬಿಟ್ರೆ ಅಲ್ಲಿಗೆ ಮುಗಿದೋಗುತ್ತೆ. ಅದರ ಪ್ರಕಾರ ಸೆಕ್ಷನ್ 13 ಪ್ರಕಾರ ಕಾನೂನು ಬಾಹಿರ ಚಟುವಟಿಕೆ ಅನ್ವಯಲ್ಲಿ ಬಂಧಿಸ್ಬಿಡ್ತಾರೆ. ಅಂದ್ರೆ ಒಂದು ವೇಳೆ ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರ ಮಾಡಿದ್ದು ಏನು ಅಂತಂದ್ರೆ, ಯಾರಾದ್ರೂ ಪ್ರತಿಭಟನೆ ಮಾಡಿದ್ರೆ ಸರ್ಕಾರದ ನೀತಿಗಳ ವಿರುದ್ಧ ಅದನ್ನ ಕಾನೂನು ಬಾಹಿರ ಚಟುವಟಿಕೆ ಅಂತ ಕರೀತಾರೆ. ಯಾರಾದ್ರೂ ಒಂದು ನಿರಂತರವಾಗಿ ಮುಷ್ಕರ ಮಾಡಿದ್ರೆ ಅದನ್ನು ಕೂಡ ಕಾನೂನು ಬಾಹಿರ ಚಟುವಟಿಕೆ ಅನ್ನುವ ಆಧಾರದಲ್ಲಿ ಬಂಧಿಸ್ಬಿಡ್ತಾರೆ. ಇದು ಈ UAP ಸೆಕ್ಷನ್ ಕಾಯ್ದೆ ಮತ್ತೊಂದು ಕರಾಳತೆ. ಅಂದ್ರೆ ಭಿನ್ನಾಭಿಪ್ರಾಯ ಇದ್ರೆ, ವಿಮರ್ಶೆ ಮಾಡಿದ್ರೆ, ಬಂಧನಗಳಿದ್ರೆ ಆರೋಪಿಗಳನ್ನ ಬಂಧಿಸ್ಬಿಡ್ತಾರೆ. ಇನ್ನೊಂದು ಇದರ ಮತ್ತೊಂದು ಕರಾಳೆ ಅಂತಂದ್ರೆ, ಬಂಧಿತರಾದಂತ ಆರೋಪಿಗಳೇ ತಮ್ಮ ನಿರಪರಾಧಿತ್ವವನ್ನು ಸಾಬೀತುಪಡಿಸಬೇಕು. ಇದು ಮತ್ತೊಂದು ಕರಾಳ. ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಇಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತಂದ್ರೆ, ಬಂಧನ ಮಾಡಿದವರು ಆರೋಪ ಸಾಬೀತುಪಡಿಸಬೇಕಾಗುತ್ತೆ. ಯಾರೋ ಪೊಲೀಸರು ನನ್ನ ಬಂಧಿಸಿದ್ರೆ ಅವರು ಆರೋಪ ಸಾಬೀತುಪಡಿಸ್ಬೇಕು, ಹೌದು ಸರ್ ಇವರು ಈ ತರದ ಅಪರಾಧ ಮಾಡಿದ್ರಂತ. ಆದ್ರೆ UAPA ಕಾಯ್ದೆ ಅಡಿಯಲ್ಲಿ ಬಂಧಿತರಾದ್ರೆ ಆರೋಪಿತರೆ ಬಂಧಿತರಾದವರೇ ತಾವು ನಿರಪರಾಧಿ ಅಂತ ಸಾಬೀತುಪಡಿಸಬೇಕಾಗತ್ತೆ. ಅದು ಸಾಧ್ಯವೇ ಇಲ್ಲದಂತ ಕಥೆ. ಯಾಕಂದ್ರೆ ನಾವು ಅನೇಕ ರೀತಿಯ ಗಣ್ಯ ವ್ಯಕ್ತಿಗಳು UAPA ಕಾಯ್ದೆ ಅಡಿಯಲ್ಲಿ ಬಂಧಿತರಾಗಿದ್ರು. ಇತ್ತೀಚಿನ ಉದಾಹರಣೆ ಉಮರ್ ಖಾಲಿದ್ ಅವ್ರನ್ನ ಕೂಡ ನೋಡಿದ್ರೆ, ಅವರ ಪರವಾಗಿ ಕಪಿಲ್ ಸಿಬಲ್ ಅಂತ ದೊಡ್ಡ ಅಡ್ವೊಕೇಟ್ ಅವರು ವಾದ ಮಾಡಿದ್ರು ಸಹ ಅವರಿಗೆ, ಅಥವಾ ಇಂದಿರಾ ಜಯಸಿಂಗ್ ಅಂತವ್ರು ಕೂಡ ವಾದ ಮಾಡಿದ್ರು ಸಹ ಅವರಿಗೆ ಜಾಮೀನು ನಿರಾಕರಣೆ ಆಗ್ತಿರೋದನ್ನ ನೋಡಿದ್ರೆ ಎಷ್ಟು ಕರಾಳತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳಕಾಗುತ್ತೆ. ಮತ್ತು ಈ ಕಳೆದ 2019ರಿಂದ 2023 ಅವಧಿಯಲ್ಲಿ ಇತ್ತೀಚೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದರ ವಿವರಗಳು ಪ್ರಕಟವಾಗಿದ್ದಾವೆ. 2019ರಿಂದ 2023 ಅವಧಿಯಲ್ಲಿ ದೇಶಾದ್ಯಂತ UAPA ಕಾಯ್ದೆ ಅಡಿಯಲ್ಲಿ ಒಟ್ಟು 10,440 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. 2019ರಿಂದ 2023 ಆದರೆ ಕೇವಲ 4 ವರ್ಷಗಳ ಅವಧಿಯಲ್ಲಿ ದೇಶಾದ್ಯಂತ UAPA ಕಾಯ್ದೆ ಅಡಿಯಲ್ಲಿ 10,440 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲಿ 335 ವ್ಯಕ್ತಿಗಳಿಗೆ ವಿಚಾರಣೆ ನಡೆದು ಶಿಕ್ಷೆ ಆಗಿದೆ. ಅವರು ಮತ್ತೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ. ಇನ್ನು 10,105 ವ್ಯಕ್ತಿಗಳಿಗೆ ಇದುವರೆಗೂ ವಿಚಾರಣೆಯೂ ಆಗಿಲ್ಲ. ಆರೋಪ ಪಟ್ಟಿ ಸಲ್ಲಿಕೆ ಆಗಿರ್ಬೋದು, ಆಗದೆ ಇರ್ಬೋದು, ಆದ್ರೆ ವಿಚಾರಣೆಯೂ ನಡೀತಾ ಇಲ್ಲ. ವಿಚಾರಣೆ ಮುಂದುವರೆದಿದೆ, ಶಿಕ್ಷೆ ಆಗಿಲ್ಲ 10,105 ವ್ಯಕ್ತಿಗಳಿಗೆ. ಅಂದ್ರೆ 3.2% ಮಾತ್ರ ಶಿಕ್ಷೆ ಆಗ್ತಾ ಇದೆ. ಅಂದ್ರೆ ಹತ್ರ 92.8% ಪ್ರಮಾಣದಲ್ಲಿ 10,440 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ವಿಚಾರಣೆ ಕೂಡ ಮುಂದುವರಿತಾ ಇಲ್ಲ, ವಿಚಾರಣೆ ಮುಗ್ದಿಲ್ಲ, ಶಿಕ್ಷೆ ಆಗಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇದರ ಕರಾಳತೆ ಯಾವ ರೀತಿ ಇದೆ ಅಂತ ಅರ್ಥ ಆಗುತ್ತೆ. ಮತ್ತು 2019ರಲ್ಲಿ 1,948 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅದರ ಪೈಕಿ 34 ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. 2020ರಲ್ಲಿ 1,321 ವ್ಯಕ್ತಿಗಳನ್ನ UAPA ಕಾಯ್ದೆಯಲ್ಲಿ ಬಂಧಿಸಿದರೆ ಕೇವಲ 80 ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. 2021ರಲ್ಲಿ 1,621 ವ್ಯಕ್ತಿಗಳನ್ನ ಬಂಧಿಸಿದ UAPA ಕಾಯ್ದೆ ಅಡಿಯಲ್ಲಿ 62 ವ್ಯಕ್ತಿಗಳಿಗೆ ಶಿಕ್ಷೆ ಆಗಿದೆ. 2022ರಲ್ಲಿ 2,636 ವ್ಯಕ್ತಿಗಳನ್ನ UAPA ಕಾಯ್ದೆ ಅಡಿಯಲ್ಲಿ ಬಂಧಿಸಿದರೆ ಅದಕ್ಕೆ ಕೇವಲ 41 ವ್ಯಕ್ತಿಗಳಿಗೆ ಶಿಕ್ಷೆ ಆಗಿದೆ. 2023ರಲ್ಲಿ 2,914 ವ್ಯಕ್ತಿಗಳನ್ನ ಬಂಧಿಸಿದರೆ ಕೇವಲ 118 ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮತ್ತೊಂದು ಸ್ಪಷ್ಟನೆ ಮಾಡ್ಕೊಳ್ಬೇಕು. 2019ರಲ್ಲಿ 34 ವ್ಯಕ್ತಿಗಳಿಗೆ ಶಿಕ್ಷೆ ಆಗಿದ್ದಂದ್ರೆ ಅದು ಅವರನ್ನ 2014ರಲ್ಲಿ ಬಂಧಿಸಿರ್ಬೋದು, 2010ರಲ್ಲಿ ಬಂಧಿಸಿರ್ಬೋದು.
ಹೀಗಾಗಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಶಿಕ್ಷೆಯನ್ನು ಪ್ರಕಟಿಸಿದರೆ ಎಂದರ ಅರ್ಥ ಆ ವರ್ಷದಲ್ಲಿ ಆದ ವಿಚಾರಣೆ ಇಲ್ಲ. ಉದಾಹರಣೆಗೆ 2020ರಲ್ಲಿ 80 ವ್ಯಕ್ತಿಗಳಿಗೆ ಶಿಕ್ಷೆ ಪ್ರಕಟಿಸಿದ್ದಾರೆ ಅಂದ್ರೆ ಅರ್ಥ ಅವರ ಬಂಧನ 2010ರಲ್ಲಿ ಆಗಿರ್ಬೋದು, 2014ರಲ್ಲಿ ಆಗಿರ್ಬೋದು. ಅವರು 5 ವರ್ಷಗಳ ಕಾಲ 6 ವರ್ಷಗಳ ಕಾಲ ಜೈಲಿನಲ್ಲಿ ಇರುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಶಿಕ್ಷೆಗೆ ಗುರಿಯಾದವರು ಕೂಡ ಕನಿಷ್ಠ 2 ರಿಂದ 3 ವರ್ಷ ಜೈಲಲ್ಲಿ ಕನಿಷ್ಠ ಹೇಳ್ತಿರೋದು ಜೈಲಿನಲ್ಲಿರುವಂತಹ ಸಾಧ್ಯತೆಗಳಿದ್ದಾವೆ. ಇದರ ನಡುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಂಧಿತರಾಗಿದ್ದಾರೆ. 10,440 ವ್ಯಕ್ತಿಗಳ ಪೈಕಿ 3,662 ವ್ಯಕ್ತಿಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ್ಯದಿಂದ ಬಂಧಿತರಾಗಿದ್ದಾರೆ ಭಯೋತ್ಪಾದಕ ಕೃತ್ಯದ ಅಡಿಯಲ್ಲಿ. ಇವರಲ್ಲಿ ಕೇವಲ 23 ವ್ಯಕ್ತಿಗಳಿಗೆ ಮಾತ್ರ ಶಿಕ್ಷಣ ಪ್ರಕಟವಾಗಿದೆ. ಅದನ್ನು ಬಿಟ್ಟರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧನ ಮಾಡಿದರೆ 10,440 ವ್ಯಕ್ತಿಗಳ ಪೈಕಿ 2,805 ವ್ಯಕ್ತಿಗಳನ್ನು ಉತ್ತರ ಪ್ರದೇಶದಲ್ಲಿ ಬಂಧಿಸಿದ್ದಾರೆ. ಅವರ ಪೈಕಿ 222 ವ್ಯಕ್ತಿಗಳಿಗೆ ಮಾತ್ರ ಶಿಕ್ಷೆ ಪ್ರಕಟ ಆಗಿದೆ. ಇನ್ನು ಕರ್ನಾಟಕದಿಂದ 24 ವ್ಯಕ್ತಿಗಳನ್ನು ಬಂಧನ ಮಾಡಿದ್ದಾರೆ. ಕರ್ನಾಟಕದಿಂದ 24 ವ್ಯಕ್ತಿಗಳ ಮಾತ್ರ ಬಂಧನ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾರ್ವೆ ಪತ್ರಕರ್ತರು ಕೇಳಿದ್ದು ಅದನ್ನೇ, ಯಾಕೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅಂತ ಕೇಳಿದ್ದು ಇದನ್ನೇ. ಇದರ ಉದಾಹರಣೆ ತೊಗೊಳ್ಳೋದಾದ್ರೆ UAPID ಉದಾಹರಣೆ ತೊಗೊಳ್ಳೋದಾದ್ರೆ ಸಿದ್ದಿಕಿ ಕಪ್ಪನ್ ಅನ್ನುವಂಥವ್ರು ಕೇರಳದಿಂದ ಉತ್ತರ ಪ್ರದೇಶದಲ್ಲಿ ಹತ್ರಾಸ್ ಘಟನೆ ನಡೆದಾಗ ಅದನ್ನು ವರದಿ ಮಾಡಕ್ಕೆ ಹೋಗಿದ ತಪ್ಪಿಗೆ 2020ರಲ್ಲಿ ಅವರನ್ನು UAPID ಅಡಿಯಲ್ಲಿ ಬಂಧಿಸ್ತಾರೆ, ಭಯೋತ್ಪಾದನೆ ಕೃತ್ಯ ಅಡಿಯಲ್ಲಿ. ಆನಂತರ 2023ರಲ್ಲಿ ಅವ್ರು ಬಿಡುಗಡೆ ಆಗುತ್ತೆ. 3 ವರ್ಷಗಳ ಕಾಲ ಅವ್ರನ್ನ UAPID ಅಡಿಯಲ್ಲಿ ಬಂಧನ ಇಡ್ತಾರೆ ಸಿದ್ದಿಕಿ ಕಪ್ಪನ್ ಎನ್ನುವಂಥ ಪತ್ರಕರ್ತರನ್ನ. ಇನ್ನೊಬ್ರು ಇರ್ಫಾನ್ ಮೆಹರಾಜ್ ಎನ್ನುವಂಥವ್ರನ್ನ 2023ರಲ್ಲಿ ಬಂಧನ ಮಾಡ್ತಾರೆ ಪತ್ರಕರ್ತನ, ಈಗೂ ಬಂಧನದಲ್ಲಿದ್ದಾರೆ. ಇನ್ನೊಬ್ರು ನ್ಯೂಸ್ ಕ್ಲಿಕ್ ಪತ್ರಿಕೆಯ ಸಂಪಾದಕರು ಮತ್ತು ಮಾರ್ಕ್ಸಿಸ್ಟ್ ಚಿಂತಕರಾದಂತಹ ಪ್ರಬೀರ್ ಪುರಕಾಯಸ್ತ್ ಅವರನ್ನ 2023ರಲ್ಲಿ ಬಂಧನ ಮಾಡ್ತಾರೆ, ಯಾವುದೇ ಆಧಾರಗಳಿಲ್ಲದೆ. ಮತ್ತು 2024ರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅವ್ರನ್ನ ಬಿಡುಗಡೆ ಮಾಡಲಾಗುತ್ತೆ. ಇದು ಪತ್ರಕರ್ತರನ್ನ ಬಂಧಿಸಿದ ಉದಾಹರಣೆ. ಇವರು ಯಾರೂ ತಪ್ಪಿತಸ್ಥರು. ಇವರು ಮಾಡಿದ ತಪ್ಪೇನಂತಂದ್ರೆ ನ್ಯೂಸ್ ಕ್ಲಿಕ್ನ ಸಂಪಾದಕರಾದಂತಹ ಪ್ರಬೀರ್ ಪುರಕಾಯಸ್ತ್ ಅವರು ಮೋದಿ ಆಡಳಿತದ ಆರ್ಥಿಕ ನೀತಿಗಳನ್ನ, ಸಾಮಾಜಿಕ ನೀತಿಗಳನ್ನ ವಿಮರ್ಶಾತ್ಮಕವಾಗಿ ಅಕಾಡೆಮಿಕ್ ಆಗಿ ತಮ್ಮ ಪತ್ರಿಕೆಗಳು ಅಂತರ್ಜಾಲ ತಾಣದಲ್ಲಿ ಪ್ರಕಟ ಮಾಡಿದ ತಪ್ಪಾಗುತ್ತೆ. ಸಿದ್ದಿಕಿ ಕಪ್ಪನ್ ಅವರು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಸಂದರ್ಭದಲ್ಲಿ ನಡೆದಂತಹ ಅತ್ಯಾಚಾರ ಕೊಲೆಯ ಘಟನೆಯನ್ನು ವರದಿ ಮಾಡಕ್ಕೆ ಹೋಗಿದ್ದೆ ತಪ್ಪಾಗುತ್ತೆ. ಈ ತರದ ಪ್ರಶ್ನೆಗಳನ್ನು ನಾವು ಕೇಳಿದ್ರೆ ನಮ್ಮವೂ ಬಂಧನ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಬಹಳ ಕುಖ್ಯಾತಿ ಗಳಿಸಿರುವಂಥದ್ದು UAPID ಅಂತಂದ್ರೆ BK16 ಅಂತ ಏನು ಕರಿತಾ ಇದ್ದಾರೆ. ಭೀಮಾ ಕೊರೆಗಾಂವ್ ಎನ್ನುವ ಪ್ರಕರಣದ ಎಲ್ಗಾರ್ ಪರಿಷತ್ನ ಪ್ರಕರಣದ ಅಡಿಯಲ್ಲಿ 16 ಸಾಮಾಜಿಕ ಕಾರ್ಯಕರ್ತರು ಮತ್ತು ಚಿಂತಕರನ್ನು ಬಂಧಿಸಿದಾರಲ್ಲ, ಭೀಮಾ ಕೊರೆಗಾಂವ್ ಪ್ರಕರಣ ಅಂತ ಇದನ್ನು ಕರೆಯಲಾಗುತ್ತೆ. ಇದು BK16 ಅಂತ ಹೇಳ್ಬಿಟ್ಟು ಕುಖ್ಯಾತಿ ಆಗಿದೆ. ಇದರಲ್ಲಿ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ನ್ಯಾಯವಾದಿಗಳಿದ್ದಾರೆ, ಚಿಂತಕರಿದ್ದಾರೆ. ಇವರನ್ನೆಲ್ಲರನ್ನು BK16 ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಬಂಧನ ಮಾಡಿದರೆ 2017 31 ಡಿಸೆಂಬರ್ ನಲ್ಲಿ ಏನಾಗುತ್ತೆ, ಭೀಮಾ ಕೊರೆಗಾಂವ್ ಪ್ರತಿ ವರ್ಷ 1ನೇ ತಾರೀಕು ಜನವರಿಯಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿ ಮಾಡ್ತಾರೆ. ಈ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಅಂದ್ರೆ 18-19 ಶತಮಾನದಲ್ಲಿ ಮಹಾರ್ ಸಮುದಾಯ, ದಲಿತ ಸಮುದಾಯದ ಮಹಾರ್ ಸಮುದಾಯದವರು ಪೇಶ್ವೆಗಳ ವಿರುದ್ಧ ಹೋರಾಡಿ ಪೇಶ್ವೆಗಳನ್ನು ಸೋಲಿಸ್ತಾರೆ. ಹೀಗಾಗಿ ಈ ಶ್ರೇಣೀಕೃತ ಭಾರತದ ವ್ಯವಸ್ಥೆಯಲ್ಲಿ ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂತಹ, ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತಹ ದಲಿತ ಸಮುದಾಯದವರು ಇವರ ಮೇಲೆ ಶೋಷಣೆ ಮಾಡುವಂತಹ ಪೇಶ್ವೆಗಳನ್ನ BJP ಬ್ರಿಟಿಷ್ ಸರ್ಕಾರ ಜೊತೆಗೆ ಸೇರ್ಕೊಂಡು ಹೋರಾಡಿ ಸೋಲಿಸ್ತಾರೆ ಅನ್ನುವಂಥದ್ದು ಒಂದು ಆತ್ಮಗೌರವದ ರಿಕ್ಲಮೇಷನ್ ಆಫ್ ಡಿಗ್ನಿಟಿಯ ವಿಜಯದ ಸಂಕೇತ ಆಗಿರೋ ಕಾರಣಕ್ಕೆ ವಿಜಯೋತ್ಸವ ಆಚರಿಸ್ತಾರೆ. ಅದರ ವಿಜಯೋತ್ಸವನ್ನ 100 ವರ್ಷಗಳು ತುಂಬುತ್ತವೆ. 200 ವರ್ಷಗಳು ತುಂಬಿದ ಕಾರಣಕ್ಕೆ 2017 ಡಿಸೆಂಬರ್ 30 3 ದಿವಸಗಳ ಪೂರ್ವಭಾವಿ ಸಭೆ ನಡೆಯುತ್ತೆ. ಎಲ್ಗಾರ್ ಪರಿಷತ್ ಸಭೆ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಈ ಹಿಂದುತ್ವ ಮತಾಂಧರು ಆ ಸಭೆಯನ್ನ ಅಡ್ಡಿಪಡಿಸ್ಬಿಟ್ಟು ಗಲಾಟೆ ಮಾಡಿದಾಗ ನಡೆದಂತ ಗಲಭೆ ಆಗುತ್ತೆ. ಈ ಎಲ್ಗಾರ್ ಪರಿಷತ್ನ ಸಭೆಯ ನಂತರ ಭಾಗವಹಿಸೋದಕ್ಕೆ 35,000 ಜನಸಂಖ್ಯೆ ಭಾಗವಹಿಸ್ತಾರೆ. ಆ ನಂತರ ನಡೆದ ಗಲಗಳ ಆಧಾರದಲ್ಲಿ ಏನು BK16 ಕರಿತಾ ಇದೀವಿ, ಭೀಮಾ ಕೊರೆಗಾಂವ್ ಪ್ರಕರಣ ಅಂತ ಕರಿತಾ ಇದ್ದೀವಿ. ಈ ಪ್ರಕರಣದಲ್ಲಿ 16 ಸಾಮಾಜಿಕ ಕಾರ್ಯಕರ್ತರು, ಚಿಂತಕರು ಮತ್ತು ನ್ಯಾಯವಾದಿಗಳನ್ನ ಬಂಧನ ಮಾಡ್ತಾರೆ. ಒಂದು ಕ್ಷಣ ಈ ಪಟ್ಟಿಯನ್ನು ಓದ್ತೀನಿ. ಸುಧಾ ಭಾರತ್ ಅಂದ್ರೆ ಭೀಮಾ ಕೊರೆಗಾಂವ್ ಪ್ರಕರಣದ ಅಡಿಯಲ್ಲಿ UAPA ಶಾಸನದ ಅಡಿಯಲ್ಲಿ ಬಂಧಿತರಾಗಿರುವಂತರು ಸುಧಾ ಭಾರದ್ವಾಜ್, ಆನಂದ್ ತೇಲ್ತುಂಬಡೆ, ಸ್ಟಾನ್ಲಿ ಸ್ವಾಮಿ, ವರವರ್ ರಾವ್, ಗೊನ್ಸಾಲ್ವೇಸ್, ಅರುಣ್ ಫೆರೋರಾ, ಜ್ಯೋತಿ ಜಗತಾಪ್, ಶೋಮಾ ಸೇನ್, ಗೌತಮ್ ನವಲಾಕಾ, ರೋನಾ ವಿಲ್ಸನ್, ಸುರೇಂದ್ರ ಗ್ಯಾಡ್ಲಿಂಗ್, ಸುಧೀರ್ ಧಾವಲ್, ಮಹೇಶ್ ರಾವತ್, ಹನಿ ಬಾಬು, ಸಾಗರ್ ಗೋರಾಕೆ, ರಮೇಶ್ ಗಾಯ್ಚಾರ್
ಇವರೆಲ್ಲರನ್ನು ವಿವಿಧ ವರ್ಷಗಳ ಅವಧಿಯಲ್ಲಿ ಸುಮಾರು ಆಗಿದ್ದು ಹತ್ತತ್ರ 2018ರಿಂದ 2020 ಅವಧಿಯಲ್ಲಿ ಇವರೆಲ್ಲರನ್ನು ಬಂಧಿಸ್ತಾರೆ. ಈ 5 ವರ್ಷಗಳ ವಿಚಾರಣೆ ನಡೆಯುತ್ತೆ. ಇವರ ಮೇಲಿನ ಆರೋಪಗಳನ್ನು ಸಾಕ್ಷಿ ಕೊಡೋದಕ್ಕೆ ಇವರು ಸಾಧ್ಯ ಆಗೋದಿಲ್ಲ. ಸಾಕ್ಷಿಯನ್ನು ಸೃಷ್ಟಿ ಮಾಡಿಬಿಟ್ಟು ಅವರ ಮೊಬೈಲ್ನಲ್ಲಿ ಅವರ ಲ್ಯಾಪ್ಟಾಪ್ನಲ್ಲಿ ಸಾಕ್ಷಿಯನ್ನು ಇನ್ಪ್ಲಾಂಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಅಧಿಕೃತ ವರದಿಗಳು ಬಂದರೂ ಸಹ ಸುಪ್ರೀಂ ಕೋರ್ಟ್ನ ವಿಚಾರಣೆಯಲ್ಲಿ ಅವು ಪರಿಗಣಿತ ಆಗಲಿಲ್ಲ. ಕೊನೆಗೂ ಹಂತ ಹಂತವಾಗಿ ಕೆಲವರಿಗೆ ಎಲ್ಲರಿಗೂ 5 ವರ್ಷಗಳಲ್ಲಿ ಜಾಮೀನು ದೊರಕಕ್ಕೆ ಕೇವಲ ಸುರೇಂದ್ರ ಗ್ಯಾಡ್ಲಿಂಗ್ ಒಬ್ಬರೇ ಈಗ ಬಂಧನದಲ್ಲಿದ್ದಾರೆ. ಮಿಕ್ಕೆರೆಲ್ಲವರಿಗೂ ಜಾಮೀನು ದೊರಕಿದೆ ನಿಜ, ಆದರೆ ಅವ್ರು ಯಾರಿಗೂ ಜಾಮೀನನ್ನು ಅತ್ಯಂತ ನಿಬಂಧನೆಗಳನ್ನು ಹಾಕ್ಬಿಟ್ಟು ಜಾಮೀನು ಕೊಟ್ಟಿದ್ದಾರೆ. ಅಂದರೆ ಉದಾಹರಣೆಗೆ ಆನಂದ್ ತೇಲ್ತುಂಬಡೆ ಆಗಿರ್ಬೋದು, ಸುಧಾ ಭಾರದ್ವಾಜ್ ಆಗಿರ್ಬೋದು, ಅವರ ಊರನ್ನು ಬಿಟ್ಟು ಹೊರಗೆ ಹೋಗುವಂತಿಲ್ಲ. ಯಾವುದೇ ಒಂದು ಊರಿಗೆ ಹೋಗ್ಬೇಕಂದ್ರೆ ಮುಂಚೆಯೇ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸ್ಬೇಕಾಗತ್ತೆ. ತಿಳಿಸ್ಬಿಟ್ಟು ಅದರ ಎಲ್ಲವನ್ನು ವಿವರಗಳು ಏನು ಮಾತಾಡ್ತಾರೆ ಅಂತ ಕೊಡಬೇಕಾಗತ್ತೆ. ಈ ರೀತಿ ಅನೇಕ ನಿಬಂಧನೆಗಳು ಹಾಕಿದ್ದಾರೆ. ವಿದೇಶ ಪ್ರವಾಸ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಇವರ ಪೈಕಿ ಸ್ಟ್ಯಾನ್ಲಿ ಸ್ವಾಮಿ ಅವರು ಬಂಧನದಲ್ಲಿ ಇದ್ದಾಗಲೇ ತೀರ್ಕೊಂಡಿರೋದನ್ನು ಕೂಡ 86ನೇ ವಯಸ್ಸಿನ ಸ್ಟ್ಯಾನ್ಲಿ ಸ್ವಾಮಿ ಅವರು ಬಂಧನದಲ್ಲಿಯೇ ಸೂಕ್ತ ಚಿಕಿತ್ಸೆ ದೊರಕದೆ ತೀರ್ಕೊಂಡಿರುವಂಥ ಅತ್ಯಂತ ದುರಂತವನ್ನು ಕೂಡ ನಾವು ನೋಡಿದ್ದೀವಿ. ಇದು ಈ UAPA ಕರಾಳ ಶಾಸನದ ಒಂದು ದುಷ್ಪರಿಣಾಮಗಳ ಬಗ್ಗೆ ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೀವಿ. ಹೀಗಾಗಿ ಈ ಮುಂದೆ 2026 ಚುನಾವಣೆ ಆಯ್ತು ಅಂತ ತಿಳ್ಕೊಳ್ಳೋಣ. ಚುನಾವಣೆಯಲ್ಲಿ ಒಂದು ವೇಳೆ BJP ಸೋತರೂ ಸಹ, ಬೇರೆ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಹ ಅವರು ಈ UAPA ಕರಾಳ ಶಾಸನವನ್ನು ರದ್ದುಪಡಿಸ್ತಾರೆ ಎನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ. ರದ್ದುಪಡಿಸೋದಕ್ಕೆ ಅವರಲ್ಲಿ ಏನೇನು ಪೂರ್ವ ಸಿದ್ಧತೆ ಇದೆ ನಮಗೆ ಗೊತ್ತಿಲ್ಲ. ಯಾಕಂದರೆ ರದ್ದುಪಡಿಸೋಕ್ಕೆ ಸಾಧ್ಯ ಕಷ್ಟ ಇದೆ. ಯಾಕಂತಂದ್ರೆ ಈ ರದ್ದುಪಡಿಸಿದ ತಕ್ಷಣ ಸಮಾಜದಲ್ಲಿ BJPಯ ಸಂಘ ಪರಿವಾರದ ಎಲ್ಲ ಅಂಗಸಂಸ್ಥೆಗಳು ಇವರು ಭಯೋತ್ಪಾದಕರನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ದೇಶದ್ರೋಹಿಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಅಥವಾ ಇವರು ದೇಶದ್ರೋಹಿಗಳು ಎನ್ನುವಂಥ ಒಂದು ನೆರೇಷನ್ ಕಟ್ಬಿಡ್ತಾರೆ ಅನ್ನುವಂಥ ಸಾಧ್ಯತೆಗಳು ಇರೋದ್ರಿಂದ ಈ UAPA ಕರಾಳ ಶಾಸನವನ್ನು ಹೇಗೆ ರದ್ದು ಮಾಡಬೇಕೆನ್ನುವಂಥದ್ದೇ ನಮ್ಮ ಮುಂದಿರುವಂಥ ದೊಡ್ಡ ಪ್ರಶ್ನೆ ಆಗಿದೆ. ಇದು ಎಲ್ಲಿಂದ ಆರಂಭಿಸ್ಬೇಕಂತಂದರೆ ನಮಗನಿಸುವಂಥದ್ದು ಸುಪ್ರೀಂ ಕೋರ್ಟ್ ಅದಕ್ಕೆ ಅಧಿಕಾರವಿದೆ. ಈ UAPA ಸೆಕ್ಷನ್ಗಳನ್ನು ಓದಿದ್ದೀವಿ. ಈ ಸೆಕ್ಷನ್ಗಳ ಬಗ್ಗೆ ಅವರು ಸ್ವಲ್ಪ ವಿಚಾರಣೆ ಸಂದರ್ಭದಲ್ಲಿ ಏನು ಜಾಮೀನು ಎನ್ನುವಂಥದ್ದು ಕಡ್ಡಾಯ, ಜೈಲು ಅಥವಾ ಬಂಧನ ಎನ್ನುವಂಥದ್ದು ಅಪರಾಧ ಎನ್ನುವಂಥದ್ದು ಏನಿದೆ ಅದನ್ನು ಆದಷ್ಟು UAPA ಕಾಯ್ದೆ ವಿಚಾರಣೆ ಸಂದರ್ಭದಲ್ಲಿ ಅನ್ವಯಿಸ್ಬಿಟ್ಟು ಎಲ್ಲರಿಗೂ ಜಾಮೀನು ಕೊಡುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿ ಹಂತ ಹಂತವಾಗಿ ಅದರ ಕರಾಳತೆಯನ್ನು ಕೊನೆಗೊಳಿಸ್ಬೇಕಂತ ನಾವು ಮನವಿ ಮಾಡ್ಕೊಳ್ಬೇಕಾಗತ್ತೆ. ನಮಸ್ಕಾರ.